ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಣ್ಣು ಮಕ್ಕಳ ದಿನಾಚರಣೆ ಅಂದ್ರೆ ಡಾಟರ್ಸ್ ಡೇ. ನನಗಿರೋದು ಒಬ್ನೇ ಮಗ, ಆದ್ರೆ ನನಗೆ ಹೆಣ್ಮಕ್ಳು ಎಷ್ಟು ಜನ ಇದಾರೋ ಗೊತ್ತಿಲ್ಲ. ಅಷ್ಟು ಜನನ ನಾನು ಓದಿಸಿ ಕಳಿಸಿದ್ದೀನಿ. ನನ್ನ 18 ವರ್ಷದ ನನ್ನ PG ಜೀವನದಲ್ಲಿ ತುಂಬಾ ಹೆಣ್ಮಕ್ಳು ಓದೋಗಿದ್ದಾರೆ, ಒಳ್ಳೊಳ್ಳೆ ಜಾಬ್ ಅಲ್ಲಿದ್ದಾರೆ, ಕೆಲಸದಲ್ಲಿದ್ದಾರೆ, ಎಲ್ಲರೂ ಒಳ್ಳೊಳ್ಳೆ ಜೀವನ ಕಟ್ಕೊಂಡಿದ್ದಾರೆ. ಅವ್ರು ಎಲ್ಲಿದ್ದಾರೋ ಎಲ್ಲರಿಗೂ ನನ್ನ ಹೆಣ್ಣು ಮಕ್ಕಳ ದಿನಾಚರಣೆ ಶುಭಾಶಯ. ಎಲ್ಲರಿಗೂ ನನ್ನ ಆಶೀರ್ವಾದ, ನನ್ನ ಹಾರೈಕೆ ಎಲ್ಲ ನನ್ನ ಹೆಣ್ಮಕ್ಳಿಗಿರುತ್ತೆ. ಆದ್ರೆ ಒಂದು ಗಂಡು ಮಗು ಇರೋದು, ಇನ್ನೊಂದು ಹೆಣ್ಮಗು ಆಗ್ಲೇಬೇಕು. ಯಾಕಂದ್ರೆ ಹೆಣ್ಮಕ್ಳಿದ್ದು ಮನೆ ಬೆಳಕು ಅಂತಾರೆ. ಹೆಣ್ಮಗಳು ಅಮ್ಮನ್ಗೆ ಏನಾರಾದ್ರೆ ಓಡ್ ಬರೋಳೆ ಹೆಣ್ಮಗಳು. ಹಂಗಂತ ಗಂಡ್ಮಕ್ಳು ಬರಲ್ಲ ಅನ್ಕೋಬೇಡಿ. ಆದ್ರೆ ತಾಯಿಗೆ ಏನಾದ್ರೂ ಆದ್ರೆ ಚುರುಕ್ ಅನ್ನೋದೇ ಹೆಣ್ಮಗಳಿಗೆ. ಅದಕ್ಕೆ ಒಂದು ಗಂಡು ಮಗು ಇದ್ರೆ ಇನ್ನೊಂದು ಹೆಣ್ಮಗು ಆಗ್ಲಿ ಅಂತ ನಾನು ಎಲ್ಲರಿಗೂ ಸಜೆಷನ್ ಕೊಡ್ತೀನಿ. ಅದಕ್ಕೆ ನನ್ನ ಹೆಣ್ಮಕ್ಳು ಎಲ್ಲರಿಗೂ ತುಂಬು ಹೃದಯದಿಂದ ಹೇಳ್ತಾ ಇದ್ದೀನಿ. ಇವತ್ತು ಡಾಟರ್ಸ್ ಡೇ. ನಾನು ಲೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳ ಬಗ್ಗೆ ಇನ್ನೂ ನಾನು ಹೇಳ್ತೀನಿ. ಇನ್ನೂ ನೀವು ನನ್ನ ಹೆಣ್ಮಕ್ಳ ಬಗ್ಗೆ ಕೇಳಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ. ಕ್ರೇಜಿ ಶೈಲಜಾ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ ನಂದು, ಅಲ್ಲಿ ನೋಡಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹೆಣ್ಣು ಮಕ್ಕಳ ದಿನಾಚರಣೆ ಶುಭಾಶಯಗಳು.